ಸಿಎಂ ಅವ್ರಿಲ್ಲ, ಈಗ ನಮ್ಗೆ ಇರೋದು ಇವರೇ ಸಿಎಂ ಅಂತ ತಿಳ್ಕೊಂಡು ಅವ್ರು ಮೌನ ಕೂತ್ಕೊಂಡು ಹಿಂಗೆ ಟವಲ್ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಆಯ್ತದ? ಆಯ್ತು, ಮಾತಾಡ್ಬೇಕು, ನೀವು ಹೇಳ್ಬೇಕು. ಈಗ ಒಂದ್ ಸೆಕೆಂಡ್, ಇವಾಗಿಂದ ಅನುಭವ ಮಾಡ್ಕೊಳ್ಳಿ, ಒಂದ್ ಸೆಕೆಂಡ್ ರಿಪ್ಲೈ ಮಾಡ್ಬೇಕು ಅಂತ ಅನುಭವ ಮಾಡ್ಕೋಬೇಕು. ಈಗ ಎಲ್ಲಾ ಕ್ಷೇತ್ರದ ಶಾಸಕರಿಗೆ ಇರುವಂತ ಸಮಸ್ಯೆ ಆರೋಗ್ಯ ಸಚಿವರು ಕೂಡ ಇವತ್ತಿಲ್ಲ. ಅದಕ್ಕೆ ನಾನು ಅರ್ಧ ಗಂಟೆ ಚರ್ಚೆ ಕೊಡ್ತೇನೆ, ಆರೋಗ್ಯ ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ಳುವ. ಅಧ್ಯಕ್ಷ ಚರ್ಚೆ ಕೊಡ್ತೇನೆ. ಡಿಸಿಎಂ ಅಶೋಕ್ ಮನಗಳೆ ಚರ್ಚೆ ಕೊಡ್ತೇನೆ. ಈಗ ಅರ್ಧ ಗಂಟೆ ಚರ್ಚೆ ಕೊಡ್ತೀರಾ ತಾವು? ಹೌದು, ಒಪ್ಕೊಂತೀನಿ. ಅಲ್ಲಿವರೆಗೂ ಸ್ಟೇ ಮಾಡ್ಲಿ, ಅಲ್ಲಿವರೆಗೂ ಯಾವುದೇ ಟ್ರಾನ್ಸ್ಫರ್ ಮಾಡಬೇಡಿ. ಅಶೋಕ್ ಹೇಳಿಲ್ಲ ಅಧ್ಯಕ್ಷರೇ, ಅರ್ಧ ಗಂಟೆ ಚರ್ಚೆ ಆಗೋವರೆಗೂ ನಮ್ಮ ಆಸ್ಪತ್ರೆ ಕತೆ ಏನು? ಈಗ ಆರೋಗ್ಯ ಸಚಿವರು ಇಲ್ಲ, ಈಗ ಇರೋನು ವಾಪಸ್ ಕಳ್ಸಕ್ ಹೇಳಿ ಅಧ್ಯಕ್ಷರೇ. ಅದನ್ನ ಈಗ ಆರೋಗ್ಯ ಸಚಿವರು ಇಲ್ಲ. ಅಲ್ಲ, ನೀವು ಆದೇಶ ಹೇಳ್ಬೇಕು ಅಧ್ಯಕ್ಷರೇ, ಈ ತರ ಅಂದ್ರೆ ಹೇಗಿದು? ಸರ್, ಸರ್ಕಾರದ ಮಂತ್ರಿಗಳಿದ್ದಾರೆ, ಅವರು ಇಲ್ಲ ಅಧ್ಯಕ್ಷರೇ, ಟ್ರೈಡ್ ಅಲ್ಲಿ ನಮ್ಮ ಡಾಕ್ಟರ್ಸ್ ವಾಪಸ್ ತಗೊಂಡಿದ್ರೆ ವಾಪಸ್ ಕಳಿಸ್ಕೊಡಿ. ಸರ್ಕಾರ ಇಲ್ಲ. ಅಲ್ಲ, ಈಗ ಖಾಲಿ ಗಂಟೆ ನಿಮ್ ಕೊಡ್ಲಾ ಅವ್ರು ಕೊಡ್ಲಾ ಯಾರು ಹೇಳಿ? ಸರ್, ಡಿಸ್ಕಷನ್ ಮುಗ್ದಿಲ್ಲ, ಇರಿ ಅರ್ಥ ಸರ್. ನಮ್ ಡಿಸ್ಕಷನ್ ಮುಗ್ದಿಲ್ಲ ಸರ್, ದಯವಿಟ್ಟು ಮುಗಿಸಿ ಇದೊಂದು ನ್ಯಾಯ ಕೊಡಿಸಿ ನಮ್ಗೆ. ಓಕೆ, ನಮ್ CSC ಗಳನ್ನ ಉಳಿಸ್ಕೊಡಿ. HK ಸುರೇಶ್. ಅಯ್ಯೋ ಅಧ್ಯಕ್ಷ, ಅಲ್ಲ ಚರ್ಚೆ ಆಗೋವರೆಗೂ ಇದು ಏನು ತೀರ್ಮಾನ ಇಲ್ವಾ ಇದ್ರದ್ದು? ಆರೋಗ್ಯ ಸಚಿವರು ನಿಮ್ಮ ಹತ್ರ ಮಾತಾಡಕ್ ಹೇಳ್ತೀವಿ. ಅಯ್ಯೋ ಬಗೆಹರಿಯಲ್ಲ ಸರ್. ಅಧ್ಯಕ್ಷರೇ, ನರ್ಸ್ ಮೂಲಕ ಇದು ಒಂದು ಕ್ಷೇತ್ರದ ಸಮಸ್ಯೆ ಇಲ್ಲ. ಒಂದು ಕ್ಷೇತ್ರದ ಸಮಸ್ಯೆ ಅಲ್ಲ ಇದು. ಭಾರಿ ನೀರಾವರಿ ಸಚಿವರು ಹಾಗೂ ಭಾವಿ ಮುಖ್ಯಮಂತ್ರಿಗಳ ಸನ್ಮಾನ್ಯ DK ಶಿವಕುಮಾರ್ ಅವ್ರನ್ನ ನಾನು ಗಮನವನ್ನ ಸೆಳೀತಾ ಇದ್ದೀನಿ.